ಇಷ್ಟು ದೊಡ್ಡ ದೊಡ್ಡ ಮೀನುಗಳನ್ನ ನಮ್ಮ ಉಡುಪಿಯಲ್ಲಿ ಇವತ್ತು ಆಂಗ್ಲರ್ಸ್ ಅವ್ರು ಹಿಡ್ದಿದಾರಂತ ನೀವು ನಂಬ್ತೀರಾ? ನಾನಿವತ್ತು ಮಟ್ಟು ಬೀಚ್ ಗೆ ಹೋಗ್ತಿದ್ದೇನೆ ಆಯ್ತಾ. ನಮ್ಮ ಮಟ್ಟು ಬೀಚ್ ನಲ್ಲಿ ಉಡುಪಿ ಆಂಗ್ಲರ್ಸ್ ಅವರು ಒಂದು ಬಾರಿ ದೊಡ್ಡ ಫಿಶಿಂಗ್ ಕಾಂಪಿಟಿಷನ್ ಅನ್ನ ಆರ್ಗನೈಸ್ ಮಾಡಿದ್ದಾರೆ. ಮೀನ್ ಹಿಡಿಲಿಕ್ಕಂತ ಮುಂಬೈ, ಕೇರಳ, ಬೆಂಗಳೂರು, ಗೋವಾ, ರತ್ನಗಿರಿಯಿಂದೆಲ್ಲ ಟಾಪ್ ಆಂಗ್ಲರ್ಸ್ ಅವರೆಲ್ಲ ಬಂದಿದ್ದಾರೆ. ಈ ಸಾರಿ ಮಾತ್ರ ಪ್ರೈಸಸ್ ಒಂದು ಹೆವಿ ಇಟ್ಟಿದ್ದಾರೆ ಆಯ್ತಾ. ವಿನ್ ಆದವರಿಗೆ ಮಾತ್ರ ಇನ್ನೊಂದು 5-6 ಫಿಶಿಂಗ್ ರಾಡ್ ಅನ್ನ ಬಿಂದಾಸ್ ತಕೊಳ್ಬಹುದು. ನಂಗೆ ಮಾತ್ರ ತುಂಬಾ ಜನ ಕಮೆಂಟ್ ಮಾಡಿ ಹೇಳಿದ್ರು, ಬ್ರೋ ನೀವು ಸಹ ಕಾಂಪಿಟಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬ್ರೋ, ನೀವು ಸಹ ಒಳ್ಳೆ ಮೀನ್ ಹಿಡಿತೀರಿ ಅಂತ. ಎಂತ ಕರ್ಮನ, ನಾನ್ ಫಿಶಿಂಗ್ ಮಾಡುವಾಗ ಸರಿ ಕಟ್ಟು ಒಂದು ಮೀನ್ಸ ಸರಿಯಾಗಿ ಸಿಗುದಿಲ್ಲ ಮಾರೆ. ಇನ್ನು ಇವರಿಗೆ ನಾನಿಲ್ಲಿ ಕಾಂಪಿಟಿಷನ್ ಕೊಟ್ರೆ ಆಯ್ತು, ಮುಗೀತು, ನಂದು ಇದ್ದ ಮರ್ಯಾದೆ ಸಹ ಇವರ ಮುಂದೆ ಹೋಗ್ಲಿಕ್ಕೆ ಉಂಟು. ಅದರಲ್ಲಿ ಇವರೊಂದು ಅಣ್ಣ ಫಿಶಿಂಗ್ ಅಲ್ಲಿ ಟಾಪ್ ಇದ್ದಾರಾಯ್ತಾ. ನಮ್ಮ ಮುಂದೆನೆ ದೊಡ್ಡ ಸೈಜ್ ಅದ್ ಕೊಕ್ಕರ್ ಮೀನ್ ಹಿಡಿದು ಮೇಲೆ ಹಾಕಿದ್ದೆ. ಎಂತ ದೊಡ್ಡ ಕೊಕ್ಕರ್ ಮೀನ್ ಮಾರ್ರೆ. ಮತ್ತೆ ನಮ್ಗೆ ಇಲ್ಲಿ ಯಾರು ಸಿಕ್ಕಿದ್ರು ಗೊತ್ತುಂಟಾ? ನಮ್ಮ ಫಿಶಿಂಗ್ ಆಂಗ್ಲರ್ ದೇವಿ ಪ್ರಸಾದ್ ಮಾರೆ. ಇವರದ್ದು ಯಾರಿಗೆಲ್ಲ ಗೊತ್ತಾ ಉಂಟಾ? ಇವರದೊಂದು ಫೇಮಸ್ ಡೈಲಾಗ್ ಇದೆ ಆಯ್ತಾ, ಗೊತ್ತಿದ್ದವರು ಕಮೆಂಟ್ ಮಾಡಿ ಹೇಳಿ. ಅಚಾನಕವಾಗಿ ಇಲ್ಲಿ ಒಂದು ಅಣ್ಣನ ಫಿಶಿಂಗ್ ರಾಡ್ ಹೆವಿ ಟೈಟ್ ಆದದ್ದು ಮಾರ್ರೆ. ಅವರು ಒಂದು ಬಲ ಹಾಕಿ ಎಳಿತಾರೆ, ಸಿಕ್ಕಿ ಹಾಕಿದ ಮೀನ್ ಮೇಲಕ್ಕೆ ಬರ್ತಾನೆ ಇಲ್ಲ. ರಾಡ್ಗೆ ಸಿಕ್ಕಿ ಹಾಕಿಕೊಂಡದ್ದು ಎಂತ ಮಾರೆ, ಬಾರಿ ದೊಡ್ಡ ತೊರಕೆ ಮೀನು. ಅವರಿಗೆ ಎಳ್ದು ಮೇಲೆ ಹಾಕ್ಬೇಕಾದ್ರೆ ಸಾಕಾಗಿ ಹೋಯ್ತು. ಎಂತ ಹೆವಿ ಕ್ಯಾಚ್ ಮಾರೆ. ಇಲ್ಲಿ ಸಖತ್ ಸೈಜ್ ನ ಸ್ಟ್ರಿಂಗ್ ರೇ ಇಲ್ಲಿ ಬಿದ್ದಿದೆ ರಾಡ್ಗೆ. ಇವತ್ತು ಇಲ್ಲಿ ಮೀನಿನ ಭರ್ಜರಿ ಬೇಟೆ ಆಯ್ತಾ. ಆಲ್ಮೋಸ್ಟ್ ಇಲ್ಲಿ ಎಲ್ಲ ರಾಡ್ ಫಿಶಿಂಗ್ ಮಾಡಿಯೇ ಒಳ್ಳೆ ಮೀನ್ ಹಿಡಿತಾ ಇದ್ದಾರೆ. ಎಲ್ಲವರದ್ದೆಲ್ಲ ಫಿಶಿಂಗ್ ರಾಡ್ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಆಯ್ತಾ. ದೊಡ್ಡ ದೊಡ್ಡ ಶಾರ್ಕ್ ಎತ್ತಿ ಮೇಲೆ ಹಾಕ್ಬಹುದು, ಆ ತರ ಇದೆ. ಈ ವ್ಯಕ್ತಿಗೆ ನೀವು ಎಲ್ಲಿಯಾದ್ರೂ ನೋಡಿದ್ದೀರಾ? ನಮ್ಮ ಉಡುಪಿ ಮ್ಯಾಂಗ್ಳೂರ್ ಸೈಡ್ ಅಲ್ಲಿ ಬಾರಿ ಫೇಮಸ್ ಇದ್ದಾರೆ, ನಮ್ಮ ಮರ್ವಾಯ್ ರಾಯ್ ಬ್ರೋ. ಇವರು ಸಹ ಇಲ್ಲಿ ಫಿಶಿಂಗ್ ಕಾಂಪಿಟಿಷನ್ ಗೆ ಟೀಮ್ ಮಾಡಿ ಬಂದಿದ್ರು. ನಮ್ಮ ಮುಂದೆ ಒಂದು ಮೀನ್ ಹಿಡಿದು ಮೇಲೆ ಹಾಕೇ ಬಿಟ್ರು ನೋಡಿ. ಇಲ್ಲಿ ಫಿಶಿಂಗ್ ಆಕ್ಸೆಸರೀಸ್ ಅದು ಶಾಪ್ ಎಲ್ಲ ಇತ್ತಾಯ್ತಾ. ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಿಂಗ್ ರಾಡ್ಸ್, ಮೋಟರ್ಸ್, ಫಿಶಿಂಗ್ ಬೈಟ್ಸ್, ಹುಕ್ಸ್, ಜಿಂಗ ಎಲ್ಲ ಇದೆ ನೋಡಿ. ಒಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಆಂಗ್ಲರ್ಸ್ ಅವರು ಇಲ್ಲಿ ಬಿಸಿಲಿಗೆ ನಿಂತು ಫಿಶಿಂಗ್ ಮಾಡ್ತಾ ಇದ್ದಾರೆ. ಕಮ್ಮಿ ಅಂದ್ರೆ ಇವತ್ತೊಂದು 200ಕ್ಕೂ ಹೆಚ್ಚು ಆಂಗ್ಲರ್ಸ್ ಅವರು ಬಂದಿದ್ದಾರೆ. ಇವರೆಲ್ಲ ಹಿಡ್ದ ಮೀನನ್ನೆಲ್ಲ ಇಲ್ಲಿ ಜನರಿಗೆ ನೋಡ್ಲಿಕ್ಕಂತ ಇಟ್ಟಿದ್ರಾಯ್ತಾ. ಎಂತ ದೊಡ್ಡ ದೊಡ್ಡ ಮೀನ್ ಮಾರೆ. ಬಾಕ್ಸ್ ಅಲ್ಲಿ ಐಸ್ ಎಲ್ಲ ಹಾಕಿ ಚಂದ ಮಾಡಿ ಇಟ್ಟಿದ್ದಾರೆ. ಇದೊಂದು ಎಷ್ಟು ದೊಡ್ಡ ಬಾರಮುಂಡಿ ಮೀನ್ ಮಾರೆ, ಯಬ್ಬ. ಇದನ್ನ ಯಾವ ಆಂಗ್ಲರ್ ಹಿಡ್ದದ್ದು ಮಾರೆ? ಇದು ಮೀನ್ ಅಷ್ಟು ಸುಲಭದಲ್ಲಿ ಸಿಗುದಿಲ್ಲ. ಇದನ್ನ ಹಿಡಿಬೇಕಾದ್ರೆ ಆ ಆಂಗ್ಲರ್ ನ ಪರಿಸ್ಥಿತಿ ಹೇಗಿರ್ಬೋದು. ಗ್ರೇಟ್ ಮಾರೆ ಅವ. ಅಷ್ಟೇ ಅಲ್ಲ, ಇಲ್ಲಿ ಒಂದು ದೊಡ್ಡ ತೊರಕೆ ಇದೆ ನೋಡಿ. ಇದು ಒಂದಲ್ಲ ಎರಡೆರಡು ಇದೆ ನೋಡಿ. ಫಿಶಿಂಗ್ ರಾಡ್ ಅಲ್ಲಿ ಹೇಗೆ ಹಿಡ್ದಿದಾರ ಮಾರೆ ಈ ತೊರಕೆಗಳನ್ನ. ಮತ್ತೆ ಕೊನೆಯಲ್ಲಿ ಈಗ ರಿಸಲ್ಟ್ ಟೈಮ್ ಆಯ್ತಾ. ಇಲ್ಲಿ ಎಲ್ಲಾ ಟೀಮ್ ಅವ್ರು ಹಿಡ್ದ ಮೀನನ್ನೆಲ್ಲ ಈ ತರ ಒಂದೊಂದೇ ತೂಕ ಮಾಡಿ ಯಾರು ಫಸ್ಟ್ ಯಾರು ಸೆಕೆಂಡ್ ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ. ಒಂದೊಂದು ಟೀಮ್ ಅವರು ಎಂತ ಸಖತ್ ಮೀನ್ ಹಿಡ್ದಿದ್ದಾರೆ. ವೆರೈಟೀಸ್ ಆಫ್ ಮೀನ್ ಎಲ್ಲ ಹಿಡ್ದಿದ್ದಾರೆ. ಫಿಶಿಂಗ್ ರಾಡ್ ಗೆ ಜಾರೆ ಏಡಿ ಎಲ್ಲ ಬಿದ್ದಿದೆ ಮಾರೆ. ಜನರಿಗೆಲ್ಲ ಮೀನೆಲ್ಲ ಎತ್ತಿ ಎಲ್ಲ ತೋರಿಸಿದ್ರು. ಜನರಿಗೆ ಮೀನೆಲ್ಲ ನೋಡಿ ಬಾರಿ ಖುಷಿ ಆಯ್ತಾ. ಇವತ್ತು ಇಡೀ ದಿನ ಒಳ್ಳೆ ಗಮ್ಮತ್ತಾಯ್ತು ನಮ್ಮ ಉಡುಪಿಯಲ್ಲಿ ಈ ತರ ಟಾಪ್ ಆಂಗ್ಲರ್ಸ್ ಅವರಿಗೆ ಫಿಶಿಂಗ್ ಮಾಡೋದನ್ನ ನೋಡಿ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಹೋಗ್ತಾ ನನ್ನ ಪೇಜ್ ಅನ್ನ ಫಾಲೋ ಮಾಡಿ.